ಅಲ್ಲೇನಾದ್ರೂ ಅದೇ ನೀವು ಒಬ್ಬ ನಟನ ಬಗ್ಗೆ ಈಗ ಮಾತಾಡ್ತಾ ಇದ್ದೀರಲ್ಲ, ಅವರ ಅಭಿಮಾನಿಗಳೇನಾದ್ರೂ ಬಂದಿದ್ರಾ? ಬಿಡಿ ಸರ್, ಪುನಃ ಈಗ ಅಂದಾಗ ಮತ್ತೆ ಈಗ ಶುರುವಾಗತ್ತೆ. ದಯವಿಟ್ಟು ಈಗ ಒಂದ್ಸಲ ಆಗಿರದೆ ಸಾಕಲ್ಲ, ನಿಲ್ಲಲ್ಲ ಬಿಡಿ. ಇದು ನಾನು ಏನ್ ಮಾಡ್ಲಿ ಹೇಳಿ. ಅವ್ರೆ ಇಷ್ಟು ದ್ವೇಷ ನಿಮ್ಗೆ ಗೊತ್ತಿರ್ಲಿ ಸರ್. ನಾನು ಈ ಸಮಯದಲ್ಲಿ ಒಂದು ಮಾತು ಜನಕ್ಕೆ ಹೇಳಲೇಬೇಕು, ಕನ್ನಡಿಗರು ಯಾರು ನೋಡ್ತಾ ಇದಾರೆ ಅವ್ರಿಗೆ. ನಾನು ಈ ಸಮಯದಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಮತ್ತೆ 2 ವಿಚಾರ ಹೇಳಲೇಬೇಕು. ಒಂದು, ಧನ್ಯವಾದ. ಇದೇ ನೋ ಕೋಕೇನ್ ಶೂಟ್ ಸಮಯದಲ್ಲಿ ನಂಗೊಂದು 4-5 ಲಕ್ಷ ರೂಪಾಯಿ ಅಷ್ಟು ಬೇರೆ ಸೆಟ್ ಹಾಕಿ ಏನ್ ಶೂಟ್ ಮಾಡ್ಬೇಕಾಯ್ತು. ಕೇಳಿದ ತಕ್ಷಣ ಎಂಟೈರ್ ಲೊಕೇಶನ್ ಸ್ಟಾಫ್ ಜೊತೆ ಎಲ್ಲ ಜಾಗ ಕಾಲ್ ಮಾಡಿಕೊಟ್ಟು ಶೂಟ್ ಮಾಡಕ್ ಅವಕಾಶ ಕೊಟ್ಟಿದ್ದೀರಾ. ಅಟ್ಲೀಸ್ಟ್ ಅದೇ ಒಂದಷ್ಟು ತಂತ್ರಜ್ಞರು ಊಟ ಮಾಡೋರು. ನಾನು ಈ ಸಮಯದಲ್ಲಿ ಬಹಿರಂಗವಾಗಿ ಧನ್ಯವಾದ ಹೇಳ್ತೀನಿ. ಐ ಆಮ್ ವೆರಿ ಗ್ಲಾಡ್. ಅಟ್ ದ ಸೇಮ್ ಟೈಮ್ ಇನ್ನೊಂದು ಮಾತು ಹೇಳ್ತೀನಿ. ನೆನ್ನೆ 2 ದಿನದಿಂದ ನಾನು ಏನು ಊಟ ಮಾಡಿರಲ್ಲ. ಸೊ ಕೋಪದಲ್ಲಿ ಯಾರಿಗಾರು ಮಾಧ್ಯಮದಲ್ಲಿ ಬೇಜಾರಾಗಿದೆ ಅಂದ್ರೆ ಅದು ಸಾರಿ. ಏನಕ್ಕೆ ಒಬ್ಬ ವ್ಯಕ್ತಿ ಮೇಲೆ ಇಷ್ಟೊಂದು ದ್ವೇಷ ಮಾಡಿಸ್ತಾ ಇದಾರೋ ಇದೊಂದು ಏನಕ್ಕೆ ಗೊತ್ತಿಲ್ಲ. ಅಂಡ್ ನಾನು ಅಷ್ಟು ದ್ವೇಷಕ್ಕೆ ಅರ್ಹನ ಅಂತ ಯೋಚನೆ ಮಾಡ್ತಾ ಇದ್ದೆ. ಮನೆಯವ್ರೆಲ್ಲ ಗಾಬರಿ ಆಗಿದ್ರು. ಅವರೆಲ್ಲ ಹೇಳ್ತಾ ಇದ್ರು, ಆರಾಮಾಗ ಬಾಪ. ನಂಗೆ ನೆನ್ಪಿಟ್ಕೊಡಿ ಸರ್, ಒಂದ್ ಮಾತು ಮಾತ್ರ ಹೇಳಬಲ್ಲೆ. ಬಿಗ್ ಬಾಸ್ ಆದ್ಮೇಲೆ ಇದು ಹೆಂಗ್ ಹೇಳಿ, ನಾನು ತಿಂಗಳಲ್ಲಿ ಬರೀ 3-4 ಕಾಲೇಜ್ ಫೆಸ್ಟ್ ಅಥವಾ ಇವೆಂಟ್ಸ್ ನಾನು ಯಾವ್ದು ಹೋಗ್ತೀನಿ ಅಟೆಂಡ್ ಮಾಡ್ರಿ. 26 ದಿನ ಬರೀ ಸುಮ್ನೆ ಇದ್ರು ನನ್ನ ಲೈಫ್ ನಡೆದೋಗ್ತಾ ಇತ್ತು ಸರ್. ನಾನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಒಂದ್ ಒಳ್ಳೆ ಸಿನಿಮಾ ಆಗ್ಲಿ ಅನ್ನೋ ಕಾರಣಕ್ಕೆ ಪ್ರೊಡಕ್ಷನ್ ಮಾಡಿದಾಗ 200 ಕುಟುಂಬ ಊಟ ಮಾಡ್ತಾ ಇದಾರೆ. ಸೊ ನನ್ ಕಡೆಯಿಂದ ಅಷ್ಟು ಜನ ಶೋಸ್ಗೆ ಹೋಗಿದ್ದಾರೆ ಸರ್. ಬೇರೆಯವ್ರ ಪರವಾಗಿ ಒಳ್ಳೆ ವಿಚಾರಗಳೇ ಇಟ್ಕೊಂಡೇ ಮಾಡಿ ನನ್ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾರೆ ಅಂದಾಗ ನನ್ ಮೊದ್ಲು ನಮ್ಮ ಅಪ್ಪ ಅಮ್ಮನೂ ನೊಂದ್ಕೋತಾರೆ ಸರ್ ತುಂಬಾ. ಏನಕ್ಕೆ ಇಷ್ಟು ದ್ವೇಷ ಇಟ್ಕೊಂಡಿದಾರೋ ನನಗೂ ಗೊತ್ತಿಲ್ಲ. ಈಗ ಅಷ್ಟು ಜನ ಎಲ್ಲ ಬಂದಿದ್ರು, ಪೊಲೀಸ್ನವ್ರು ಕೂಡ ಇದ್ರು. ಸರ್ ಅವ್ನಿಗೆ ಅವ್ರ ಪಾಪ ಅವ್ರಿಗೆ ಯಾರು ಬ್ರೈನ್ ವಾಶ್ ಮಾಡಿರ್ತಾರೋ, ಅವ್ರಿಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿರ್ತಾರೋ. ಅಂದ್ರೆ ಏನ್ ಗೊತ್ತಾ, ಎಡಿಟ್ ಮಾಡ್ಬಿಡ್ತಾರೆ ಸರ್ ಇವರು. ಅಂದ್ರೆ ಸಣ್ಣ ಲೂಪ್ ಹೋಲ್ ಇದ್ರು ಸರಿ, ಅದನ್ನ ಎಡಿಟ್ ಮಾಡ್ಬಿಡ್ತಾರೆ. ನಾನು ಅದನ್ನೇ ಹೇಳಿದ್ದು ನೋಡಿ, ಅಲ್ಲಿ ವಿಡಿಯೋ ನೀವೇ ಚೆಕ್ ಮಾಡಿ. ಇಲ್ಲೇ ಇದ್ರೆ ಇಷ್ಟೊತ್ತಿಗೆಲ್ಲ ಬಹಳ ದೊಡ್ಡದಾಗಿ ಆಗಿರೋದು. ಸೊ ಏನಾಗುತ್ತೆ, ಈ ಬ್ಲೇಮ್ ಮಾಡುವಂತ ಪ್ರಕ್ರಿಯೆ ಅಂದ್ರೆ ಈ ಡಿಜಿಟಲ್ ಯುಗದಲ್ಲಿ ಇದು ಅನುಭವಿಸ್ಲೇಬೇಕು. ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ. ಪಬ್ಲಿಕ್ ಲೈಫ್ ಅಲ್ಲಿ ಇರ್ತೀವಿ ಅಂದ್ರೆ ನೋಡಿ, ಯಾವತ್ತು ಇಲ್ಲದೆ ಇರೋದು. ಯಾವತ್ತ ನಾವು ಅಂಬೇಡ್ಕರ್ ಹಾಕಿ ಹೇಳ್ತೀವ ಪ್ರತಿ ವರ್ಷ. ಅಂಡ್ ಇನ್ನೊಂದೇ ಅಂಬೇಡ್ಕರ್ ಸಂವಿಧಾನ ಎಷ್ಟು ಲಾಸ್ಟ್ ಇಯರ್ 71st ಇಯರ್ಗೆ ನಾನು ಸರ್ಕಾರಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅದನ್ನ ವಿಡಿಯೋ ನನ್ನ ಕೈಯಿಂದ ವಿಶಸ್ ತಗೊಂಡು ಬಹಳ ಸ್ಪೆಷಲ್ ಆಗಿ ಹಾಕಿರಿ. ಈಗ ನೋಡಿ, ನನ್ನೇ ಅಂಬೇಡ್ಕರ್ ವಿರೋಧ ಏನ್ ಹೇಳಿಲ್ಲ. ಇದು ಅವ್ರು ಮಾಡ್ಕೊಂಡ್ ಬರ್ತಾ ಇದಾರೆ ಮೊದ್ಲಿಂದಾನು. ತಿರ್ಚೋದು ಒಂದು ವಿಡಿಯೋ ಅವತ್ತು ಅಷ್ಟೇ. ನಂಗೆ ಅದು ಕೆಲ್ಸ ಕೊಡಿ, ಅಂಧಾಭಿಮಾನಿಗಳಿಗೆ ಹೇಳಿದೆ, ಅದು ಇಡೀ ಅಭಿಮಾನಿಗಳಿಗೆ ಹೇಳಿದ್ರು ಅಂತ ತಿರುಗಿಸಿದ್ರು. 1.25 ವರ್ಷದಿಂದ ನಡೀತಾ ಇದೆ ಇದು ಹೋರಾಟ. ಯಾವ್ದೇ ಶೋಸ್ ಮಾಡಿದ್ರು ಆ ಶೋಸ್ ಅಲ್ಲಿ ಅಥವಾ ಯಾವ್ದೇ ಪ್ರೋಗ್ರಾಮ್ ಬರೋಲ್ಲಿ ಕೆಟ್ಟ ಕಾಮೆಂಟ್ ಹಾಕ್ಸೋದು ಮಾಡ್ತಾನೆ ಇದಾರೆ. ಒಂದಷ್ಟು ಏನಕ್ಕೆ ಹಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಪ್ರಥಮ್ ಅವರೇ, ರಾಜ್ಯಕ್ಕೆ ಗೊತ್ತು ಪ್ರಥಮ್ ಅಂತ ಅಂದ್ರೆ ಅವರ ವಾಯ್ಸ್ ಅಂತ ಹೇಳಿ, ಯಾಕೋ ವಾಯ್ಸ್ ಲೋ ಆಗ್ಬಿಟ್ಟಿದೆ ಪ್ರಥಮ್. ಯಾರ್ಯಾರಿಗೆಲ್ಲ ಇಷ್ಟೆಲ್ಲ ನೋವಾಗಿದೆಯೋ ಅವ್ರದ್ದೆಲ್ಲರದು ಶಾಪ ನೋವು ಅದು ವಾಪಸ್ ಆಗಲ್ವ ಸರ್ ಕರ್ಮ? ಒಂದು ಯೋಚನೆ ಮಾಡಿ ಸರ್. ಇದೆಲ್ಲವನ್ನು ಮೀರಿ ಸರಿ ಆಯ್ತು, ನಾವು ಹೀರೋಗಿರಿ ಎಲ್ಲವೂ ಮಾಡ್ತೀವಿ, ಸಂತೋಷ. ನಾನು ಅಂಬೇಡ್ಕರ್ ಅವ್ರಿಗೆ ಏನೂ ಹೇಳದೇ ಇದ್ರು ನನಗ್ ಮನ್ಸಿಗೆ ನೋಯಿಸ್ತಾರೆ, ನಮ್ಮ ಮನೆಯವ್ರು ನೋಯಿಸ್ತಾರೆ. ನನ್ನ ಇಷ್ಟಪಡೋರು ಪಾಪ ಈಗ ಎಲ್ಲಾ ಕಲಾವಿದ್ರು ಫೋನ್ ಮಾಡಿದ್ರು, ಪ್ರಥಮ್ ಈ ಸಮಯದಲ್ಲಿ ನಿಂತ್ಕೋಬೇಕು, ಈ ಮಟ್ಟಕ್ಕೆ ಆಗೋಗಿದೆ, ಏನ್ ಮಾಡೋಣ ಪ್ರಥಮ್, ಇಷ್ಟು ಟಾಕ್ಸಿಕ್ ನಮ್ ಇಂಡಸ್ಟ್ರಿ ಆಗುತ್ತೆ ಅನ್ಕೊಂಡ್ರಲ್ಲ. ಪೊಲಿಟಿಕ್ಸ್ ಅಲ್ಲಿ ನಡೀತಿತ್ತು, ಆಂಧ್ರ ಪೊಲಿಟಿಕ್ಸ್ ಅಲ್ಲಿ ನಡೀತಿತ್ತು, ಕೇರಳದಲ್ಲಿ ಆಕ್ಚುಲಿ ಇಷ್ಟು ವೈಷಮ್ಯ ಇರುತ್ತೆ, ಅದು ಕರ್ನಾಟಕಕ್ಕೆ ಬಂದ್ಬಿಡ್ತು. ಬಟ್ ನಿಮ್ಮೇಲ ನನಗಿದ್ಲು ಅದೇ ಆಶ್ಚರ್ಯ ಪ್ರಥಮ್. ಈ 4 days ನಡೆದಿಲ್ಲ ಅಂತ ಅನ್ಕೊಂಡ್ರೆ 2025 ಜುಲೈ 20th ಲಾಸ್ಟ್ ಆಗ್ಬಿಟ್ರೆ ನಮ್ ಕರ್ನಾಟಕ ಅಲ್ಲಿ ತನಕ ಚೆನ್ನಾಗಿತ್ತು. ಅದಾದ್ಮೇಲೆ ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲ ಅಂತ 4 ಜನ ಈ ವಿಚಾರ ಹೇಳಿದ್ರು. ಅಂಡ್ ಯಾರಾದ್ರೂ ಒಬ್ಬ ವ್ಯಕ್ತಿ ವಿರೋಧಿಸ್ತಾರೆ ಅಂದ್ರೆ ಇನ್ನೊಂದು ಕನ್ನಡಿಗರ್ ಬಂದ್ ಮಾತು ಹೇಳ್ತೀನಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟು ಕೋಪ ಬರಲ್ಲ ಸರ್. ವೆಪನ್ ಬಂದು ಚುಚ್ಚೋ ಮಟ್ಟಕ್ಕೆ ಬಂದಾಗ ಮಾತ್ರ ಕೋಪ ಬರುತ್ತೆ. ಇದನ್ನ ಕನ್ನಡಿಗರು ಹೆಂಗ್ ಮನವರಿಕೆ ಮಾಡ್ಕೊಡ್ಲಪ್ಪ. ನಿಮ್ಗೆ ಇಷ್ಟೆಲ್ಲಾ ಇದೆಯಲ್ಲ ಸರ್, ನಿಮ್ಗೆ ಇಷ್ಟೆಲ್ಲಾ ಜ್ಞಾನ ಇದೆ. ಒಂದ್ ಸಣ್ಣ ಪ್ರಶ್ನೆ ಕೇಳ್ತೀನಿ, ನಿಮ್ಗಿರೋ ಅಷ್ಟು ಕಾಂಟ್ಯಾಕ್ಟ್ ತಿಪ್ಪರ್ಲಾಗ ಹುಡುಕಿ ನಾನು ಯಾವತ್ತಾರು ಒಂದು ಪಾರ್ಟಿ ಅಟೆಂಡ್ ಮಾಡಿದೀನಿ? ನನ್ನ ಲೈಫಲ್ಲಿ ಸ್ಮೋಕ್ ಡ್ರಿಂಕ್ ಮಾಡಿಲ್ಲ ಸರ್. ನನ್ನ ಲೈಫಲ್ಲೇ ಮಾಡಿಲ್ಲ. ಕೂತ್ಕೊಂಡು ಯಾವ ಪಾರ್ಟಿ ಮನುಷ್ಯ ಅಲ್ಲ ನಾನು, ಅಂದ್ರೆ ಪಾರ್ಟಿ ಇಷ್ಟಪಡುವಂತ. ಸೊ ಇದೇನಾಗುತ್ತೆ ಅಂದ್ರೆ ಯಾವುದು ಈ ಮಟ್ಟಕ್ಕೆ ಈ ಒಂದು ಇದು ಅಂದ್ರೆ ವೆಪನ್ ತಗೊಂಡು ಚುಚ್ಚುವಷ್ಟು ಬಂದ್ಬಿಟ್ಟಾಗ ನಾನೇ ಕೊಟ್ರೆ ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ಬೇಲಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಜವಾಗ್ಲೂ ಸುಮ್ಮನಿದ್ದೆ ಸರ್. ಇಲ್ಲಿ ನೋಡಿದ್ರೆ ಅಲ್ಲಿ ನೋಡಿದ್ರೆ ಅವರೇ ನನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ನಾನ್ ಅಲ್ಲ ಸರ್, ನಾನು ಯಾರ ರೌಡಿ ಹತ್ರ ಹೋಗಿ ಚಿಪ್ಸ್ ಕೇಳಕ್ ಹೋಗಿ ಇದು ಏನೇನೋ ಹಾಕ್ಸ್ತಾರೆ ಸರ್. 2,000 ಪೇಜಲ್ಲಿ ಹಾಕ್ಸಕ್ ಮನ್ಸಿಗೆ ನೋವಾಗುತ್ತೆ. ಅಂದ್ರೆ ಯಾರು ಕೇಳೋರಾಗದೆ ಇತ್ತಲ್ಲ ಅಂತ. ನಿಜವಾಗ್ಲೂ ಇವೆಲ್ಲ ನೋಡಿದಾಗ ಅನ್ಕೊಂಡ್ರೆ ಟು ಬಿ ಫ್ರಾಂಕ್ ಏನ್ ಹೇಳ್ತೀನಿ ಗೊತ್ತಾ, 80-90s ಅಲ್ಲಿ ಎಲ್ಲ ಗುಂಡಾಗಿರಿ ಇತ್ತು ಅಂತಾರೆ ನಮ್ ಚಿತ್ರರಂಗದಲ್ಲಿ. ಇಲ್ಲ ಸರ್, ಆಗ ಊಟ ಮಾಡೋರೆಲ್ಲ ಕಲಾವಿದ ನೆಮ್ಮದಿಯಾಗೆ
ಯಾರೋ ಒಬ್ರು ದೊಡ್ಡ ಸ್ಟಾರ್ ಆದ್ರೆ ಒಂದ್ ಸಿನಿಮಾ ಅನೌನ್ಸ್ ಆಯ್ತು ಅಂದ್ರೆ 3-4 ತಿಂಗಳು ಸಮಸ್ಯೆ ಇಲ್ಲ, ನಾವು ಲೈಫ್ ಕಟ್ಕೋತೀವಿ ಅನ್ನೋ ಖುಷಿಲಿ ಇರ್ತಿರೋ. ಈಗ ಇಷ್ಟು ಇದಾಗಿ ನಾನು ಅದಕ್ಕೆ ಬೇಜಾರಾಗಿ ಊರಿಗೆ ಹೊರಟೋಗ್ತಾ ಇದೀನಿ ಸರ್. ನಂಗೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಒಳ್ಳೆ ತುಂಬಾ ಕುಗ್ಗೋಗ್ಬಿಟ್ರ ಅಂತ ನೀವು? ಕುಗ್ಗೋದೇ ಅಂತಲ್ಲ ಸರ್, ಅಂದ್ರೆ ಸುಳ್ಳು ಇಷ್ಟು 3 ದಿನದಲ್ಲಿ ಇಷ್ಟು ದ್ವೇಷ ಆಗ್ಬಿಟ್ರೆ ಇನ್ನೇನ್ ಇಂಜೆಕ್ಷನ್ ಆರ್ಡರ್ ತಂದೆ ಆ ಕಾನೂನು ಗೌರವಿಸ್ತಾ ಇಲ್ಲ ಅವರು. ಸುಳ್ಳು ಸುದ್ದಿ ಹಬ್ಸ್ತಾ ಇದಾರೆ, ಇನ್ನೇನ್ ಮಾಡ್ಲಿ ಹೇಳಿ. ಅದ್ಯಾವ್ದೋ ಇನ್ನೊಂದು ಆಡಿಯೋ ಬಿಡ್ತಾರೆ, ಯಾರನ್ನ ನರಸೀಪುರದಲ್ಲಿ ಮಾತಾಡೋದು 2007-8 ಅಲ್ಲಿ ನಾನು ಲವ್ ಮಾಡದ್ನಂತೆ. ಇವೆಲ್ಲ ಹಾಕ್ತಾ ಸರ್ 18 ವರ್ಷದ ಹಿಂದೆ ಸರ್. ಏನ್ ಸರ್ ಗೊತ್ತಿತ್ತು ನನಗಾಗ್ಲಿ ನಿಮ್ಗಾಗ್ಲಿ? ನೇರವಾಗಿ ನಿಮಗೇನ್ ಸರ್ ಗೊತ್ತಿತ್ತು? ತಪ್ಪು ತಿಳ್ಕೊಂಬಿಡಿ, ನಂಗೆ ಇಮೇಜ್ ಗೊತ್ತಿಲ್ಲ. ಈಗ 18 ವರ್ಷದಿಂದ ನೀವೆಷ್ಟು ಅಪ್ಡೇಟ್ ಆಗಿದ್ರಿ ಸರ್? ಇದು ಏನಾಗುತ್ತೆ ಅಂದ್ರೆ ನಾನು ಸುಳ್ಳು ಸತ್ಯ ಹೇಳ್ತಾ ಇಲ್ಲ, ಬಟ್ ಈ ಮಟ್ಟಕ್ಕೆ ತೇಜ್ ಹೋದೀಗ ಎಲ್ಲ ಇಷ್ಟು ಆದಾಗ. ಬಟ್ ಕನಿಷ್ಠ ಸರ್, ನನ್ನ ಹೆಸರು ಹೇಳಕ್ಕಲ್ಲ, ತುಂಬಾ ಪ್ರತಿಷ್ಠಿತರು ಕನ್ನಡದವ್ರೆಲ್ಲ ಫೋನ್ ಮಾಡಿದ್ರು, ಧೈರ್ಯ ಹೇಳಿದ್ರು, ನಾವು ಯಾವತ್ತೂ ಧ್ವನಿ ಹಾಕಕ್ಕಾಗಲ್ಲ, ನೀವ್ ಆದ್ರಿ ಪ್ರಥಮ್. ಈ ಸಮಯದಲ್ಲಿ ನಿಮ್ಗೆ ನನ್ನ ನೈತಿಕ ಸ್ಥೈರ್ಯ ಬಿಟ್ಟು ಏನೂ ಮಾಡಕ್ಕಾಗಲ್ಲ, ನಿರೀಕ್ಷೆ ಇಟ್ಕೋಬೇಡಿ ಅಂದ್ರು. ಖಂಡಿತ ನೀವ್ ಇನ್ನೊಂದ್ ಪ್ರಥಮ್ ಆಗ್ಬೇಡಿ, ಮಾಡ್ಬಿಟ್ಟು ನಂಗೆ ನಿರೀಕ್ಷೆ ಸಹಾಯ ಮಾಡಿ ಬಿಟ್ಬಿಡಿ ಅಂತ ಹೇಳಿದೆ. ಸಂತೋಷ ಇದೆ ಸರ್. ಅಶ್ವಿನಿ ಮೇಡಮ್ದು ನಂದು ಟ್ರಾಲ್ ಮಾಡ್ತಾರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಶ್ವಿನಿ ಅವ್ರನ್ನು ಕೂಡ ತೀರಾ ವಿಕೃತವಾಗಿ ಟ್ರಾಲ್ ಮಾಡೋದ್ ನೋಡಿದ್ದೀರಾ ಟ್ವಿಟರ್ಲಿ. ಯಾರಿಗಾರು ಅವ್ರನ್ನ ವಿರೋಧಿಸ್ಬೇಕು ಅಂತ ಮನ್ಸಿದ್ಯಾ? ಇದೆಲ್ಲ ನಮ್ ಕನ್ನಡಿಗರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದಷ್ಟೇ ಬೇಜಾರ್ ಸರ್. ಇದಷ್ಟೇ ನಾನು ಒಂದ್ ಕೆಲಸ ಮಾಡಿ ಸರ್. ಸರಿ, ಸ್ಟಾರ್ ವಾರ್ ಹೀರೋಗಳ ಮಧ್ಯೆ ಇರುತ್ತೆ, ಆ ಹೆಂಗ್ಸು ಅಶ್ವಿನಿ ಅವ್ರು ಯಾಕೆ ಬರ್ತಾರೆ ಹೇಳಿ ಆ ಸ್ಟಾರ್ ವಾರ್ಗಳು? ಸುಮ್ಮನೆ ನಂದೊಂದು ಪ್ರಶ್ನೆ. ಅಷ್ಟೆಲ್ಲ ಆದ್ರೂ ಕೂಡ ಯಾರು ಮುಂದೆ ಬಂದು ವಿರೋಧ ಮಾಡುವಂತ ಕೆಲಸ ಮಾಡ್ತಾ ಇಲ್ವಲ್ಲ ಪ್ರಥಮ್ ಅವ್ರೆ? ಅಂದ್ರೆ ಅಲ್ಲ ಸರ್, ಒಂದೇನ್ ಗೊತ್ತಾ, ನಾನು ಇನ್ನೊಂದ್ ಮಾತು ಹೇಳ್ತೀನಿ. ಬದುಕು ಸುಂದರವಾದದ್ದು ಸರ್. ಎಂತ ಅಂಬರೀಷ್ ಅಲ್ಲ ಸರ್, ಎಂತೆಂತ ಅಂಬರೀಷ್ ಎಂತ ಸಾಧಕ ಸರ್. ಅಂಬರೀಷ್ ಅವರು ಒಂದು ಪೇಪರ್ಲಿ ಅಂಬರೀಷ್ ಬೈದ್ರು ಜನ ಯಾಕೆ ತಗೋತಾ ಇದ್ರು ಗೊತ್ತಾ? ಎಷ್ಟೋ ಸಲ ಕೇಳಿಸ್ಕೊಳ್ಳಿ, ಈ ವಿಷಯ ಜನ ಅರ್ಥ ಮಾಡ್ಕೊಳ್ಳಿ. ಅಂಬರೀಷ್ ಬೈದ್ರುವೆ ಆ ಬೈಯೋದ್ರಲ್ಲೂ ಪ್ರೀತಿ ಇರ್ತಿತ್ತು. ಅವ್ರು ಖುಷಿಯಾಗಿದ್ದಾಗ ನಗರಕ್ತಾ ಪೇಪರ್ ಮೇಲೆ ಒಂದು ಸೈನ್ ಹಾಕೊಟ್ಬಿಟ್ರೆ ಆ ಡೇಟ್ಸ್ ತಗೊಂಡು ಸಿನಿಮಾ ಮಾಡ್ಬಿಡೋರು. ಮಾಲಾಶ್ರೀಸ್ ಕೊಟ್ರೆ, ಡೇಟ್ಸ್ ಕೊಟ್ರೆ ಆ ಪ್ರೊಡ್ಯೂಸರ್ ಮನೆ ಕಟ್ಕೊಬಿಡೋರು ಅಂತ. ಈಗೆಲ್ಲ ಎಲ್ಲಿ ಸರ್? ಒಂದ್ ಹೀರೋ 2 ವರ್ಷ 3 ವರ್ಷ ಆಗುತ್ತೆ ಒಂದ್ ಸಿನಿಮಾ ಮಾಡಕ್ಕೆ. ನಾನನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಸರ್. ಹಂಗೆಲ್ಲ ನಿರ್ಮಾಪಕನ ಕಾಪಾಡ್ಕೊಳಕ್ ಇರ್ತಿದ್ರು. ಕ್ಯಾರವ್ಯಾನ್ ಇಲ್ದೆ ಮಾಲಾಶ್ರೀ ಅಂತ ಸೂಪರ್ ಸ್ಟಾರು ಮಾರುತಿ ಓಮ್ನಿಲಿ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತಾನೆ. ಇವೆಲ್ಲ ನಂಗೆ ಇನ್ಸ್ಪಿರೇಷನ್. ಇದೆಲ್ಲವೂ ನಂಗೆ ಚಿತ್ರರಂಗಕ್ಕೆ ಬರಕ್ ಕಾರಣ ಆಯ್ತು. ನನ್ನನ್ನ ಇಷ್ಟೊಂದು ಬೇಸರ ಮಾಡಿಸ್ಬಾರ್ದಾಗಿತ್ತು. ನೀವ್ ಹೇಳೋ ಹಾಗೆ ಮೊದಲನೇ ತರ ಚಿತ್ರರಂಗ ಇಲ್ಲ ಅಂತ ಹೇಳ್ತಿದ್ದೀರಿ. ಅಲ್ಲ ಹಂಗಲ್ಲ, ಬಟ್ ಏನಾಗುತ್ತೆ ಈ ದ್ವೇಷ ಯಾಕೆ ಅಂತ ನನ್ಗೆ ಈಗ ಏನ್ ಅನ್ಸ್ತಾ ಇದೆ ಗೊತ್ತಾ? ಸೀರಿಯಸ್ಲಿ ಏನಾಗುತ್ತೆ ಗೊತ್ತಾ, ನನ್ಗೆ ನೇರವಾಗಿ ಹೇಳ್ತೀನಿ, ಒಂದು ನಿಜವಾಗ್ಲೂ ಇವೆಲ್ಲ ನೋಡಿದಾಗ ಮನೇಲಿ ಅನ್ಕೊಂಡೆ, ನಾನು ಎಂತ ಸಿನಿಮಾ ಮಾಡಿದ್ರು ನಾಳೆ ಸಲ್ಮಾನ್ ಖಾನ್ ಆಗಕ್ಕಾಗಲ್ಲ ಅಲ್ವಾ ಸರ್? ನಾನು ಎಂತ ಬಿಸ್ನೆಸ್ ಮಾಡೋದು ನಾಳೆ ಅಂಬಾನಿ ಆಗಕ್ಕಾಗಲ್ಲ ಅಲ್ವಾ? ಇಷ್ಟೆಲ್ಲ ಇದ್ಮೇಲೆ ಯಾಕೆ ಸರ್ ಈ ಹೋರಾಟ ಚೀರಾಟ? ಈ ಪೇಯ್ಡ್ ಫ್ಯಾನ್ಸ್ ಇಟ್ಕೊಂಡು ನಾನು ಯಾಕೆ ಮಾಡ್ಬೇಕಲ್ಲ? ನಾನು ತಿಂಗಳಿಗೆ ಇಷ್ಟು 20-25 ಲಕ್ಷ 5 ಲಕ್ಷ ಕಟ್ಲೇಬೇಕು ತಿಂಗಳಿಗೆ. ಏನಕ್ಕೆ ಅಂದ್ರೆ ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ವಾರ್ ಮಾಡ್ಸಕ್ ಒಬ್ಬ ಹೀರೋ ಅಂದ್ರೆ ಪೇ ಮಾಡ್ಲೇಬೇಕು ಸರ್. ಅದು ಸೋಷಿಯಲ್ ಮೀಡಿಯಾಗಳಿಗೆ ಫ್ಯಾನ್ ವಾರ್ ಮಾಡಕ್ಕೆ ಅಣ್ಣಂಗೆ ಎಷ್ಟು ಕ್ರೇಜ್ ಐತೆ ಅಲ್ಲಿ. ಈಗ ನೋಡಿ, ಟು ಬಿ ಫ್ರಾಂಕ್ ಏನಂದ್ರೆ ಸಿದ್ದರಾಮಯ್ಯರಿಂದ ಶಿಲಾನ್ಯಾಸ ಶಂಕುಸ್ಥಾಪನೆ ಅಂತ ಹಾಕಿದ್ರೆ ಕೆಳಗಡೆ ಜೈ ಬಾಸ್ ಅಂತ ಹಾಕ್ಬಿಡೋದು. ಇವೆಲ್ಲ ಏನಾಗ್ತಾ ಇರ್ತದೆ? ಇದೆಲ್ಲ ಒಪಿನಿಯನ್ ಬಿಲ್ಡ್ ಮಾಡೋ ಪ್ರಯತ್ನ. ಅಲ್ಲಿ ಯಾರೋ ಒಬ್ರು ತೀರ್ಕೊಂಡಿರ್ತಾರೆ ಹಿರಿಯ ಕಲಾವಿದರು, ಜೈ ಬಾಸ್ ಅಂತ ಹಾಕ್ಬಿಡೋದು. ಇದ್ರ ಅರ್ಥ ಅಲ್ಲಿ ಆ ಕ್ಷಣಕ್ಕೆ ಸಿಗ್ಬೇಕಾದ ಸಂತಾಪ ಅದು ಮುಖ್ಯ ಆಗತ್ತೆ ಸರ್. ಅದು ಇದೆಲ್ಲ ನಮ್ ಜನಕ್ಕೆ ಯಾಕೆ ಅರ್ಥ ಆಗ್ತಿಲ್ಲ? ನನ್ ಹೇಳೋದು ಯಾಕೆ ಅರ್ಥ ಆಗ್ತಿಲ್ಲ? ನಾನೇ ನಿಮ್ನ ಎಜುಕೇಟ್ ಮಾಡಕ್ ಬಂದಿಲ್ಲ. ನೀವಾರು ಅಟ್ಲೀಸ್ಟ್ ತಿಳ್ಕೊಳ್ಳಿ, ಬೇರೆಯವ್ರಿಗೆ ನೆಕ್ಸ್ಟ್ ಜನರೇಷನ್. ನನಗಂತೂ ಸಿನಿಮಾ ಸಾಕಾಗಿದೆ ಸರ್. ಅಲ್ಲ, ಇದಕ್ಕಿಂತ ಹೆಚ್ಚು ಇನ್ನೇನ್ ಕೊಡ್ಸಕ್ ಸಾಧ್ಯ ಸರ್? ಒಂದು ದಕ್ಷಿಣ ಭಾರತದ ಅತಿ ದೊಡ್ಡ ಶೋ ಬಿಗ್ ಬಾಸ್ ಗೆದ್ದೆ, ಶೋಸ್ ಮಾಡಿದೆ, ಸಿನಿಮಾ ಮಾಡಿದೆ, ಒಂದ್ ಸಣ್ಣ ಪ್ರೊಡಕ್ಷನ್ ಆಗೋಯ್ತು, ಡೈರೆಕ್ಷನ್ ಮಾಡಿದೆ, ಹೀರೋನು. ಇದಕ್ಕಿಂತ ಇನ್ನೇನ್ ಸರ್ ಕೊಡಿಸ್ತೀರಾ ನೀವು? ಇದಕ್ಕಿಂತ ಇನ್ನೇನ್ ಕೊಡ್ಸಕ್ ನಿಮ್ ಕೈಲ ಆಗತ್ತೆ ಹೇಳಿ? ಜನರ ಕೈಲ ಆಗತ್ತೆ? ಸೊ ಹಂಗಿದ್ದಾಗ ಬೇಡಿಕೆಲಿದ್ದಾಗ್ಲೇ ಬಹಳ ಪ್ರೀತಿಯಿಂದನೇ ರಿಟೈರ್ಡ್ ಆಗ್ಬಿಡ್ಬೇಕು. ಪ್ರಥಮ್, ಈಗ ನೀವು ಇಂಡಸ್ಟ್ರಿ ಬಿಡ್ತಾ ಇದ್ದೀರಾ ಹಾಗಾದ್ರೆ? ಅಲ್ಲ, ಇದೇ ಕೊಕೇನೆ ನನ್ ಲಾಸ್ಟ್ ಸಿನಿಮಾ ನಿಮ್ಮ ಆಫೀಸಲ್ಲಿ ಶೂಟ್ ಮಾಡಿದ್ರಿ ಗೊತ್ತಾ? ನೆನಪಿದ್ಯಾ? ಲಾಸ್ಟ್ 20 days ಬಿಫೋರ್ ಲಾಸ್ಟ್ ಮಂತ್ ನಾನು ಹಿರಿಯ ನಟರಾದ ಮೋಹನ್ ಸರ್, ಕುರಿಗಳು ಕೋತಿಗಳು ಮೋಹನ್ ಸರ್ ಇದಲ್ಲ ಅವರು. ಸೊ ಹಿಂಗಿತ್ತಲ್ಲ. ಸೊ ಇದೇ ನಿಮ್ ಲಾಸ್ಟ್ ಮೂವಿ ಹಾಗಾದ್ರೆ? ಆಲ್ಮೋಸ್ಟ್ ಆಗಿದೆ. ನಾನು ಊರ್ಗ್ ಹೊರಟಿದ್ದೀನಿ ಆಲ್ರೆಡಿ ಅರ್ಧ ದಾರಿಲಿ ಇದೀನಿ. ಮನೆಯವ್ರನ್ನ ಬೇಜಾರ್ ಮಾಡ್ಕೊಂಡು, ಬಟ್ ಇದು ಅಂದ್ರೆ ಮುಗಿಸೋ ಹಂತದಲ್ಲಿ ಏನಿದೆ ಕೆಲ್ಸಗಳು ಬಂದು ಮುಗಿಸ್ಕೊಳ್ತೀನಿ. ಅಂದ್ರೆ ಸಾಕಾಗಿದೆ ನಂಗೆ. ಅಂದ್ರೆ ಇದು ನನಗ್ ಕಷ್ಟ. ಈ ಪೇ ಮಾಡಿ ನಾನು ಹೀರೋಗಿರಿನ ತೋರ್ಸ್ಕೊಳ್ಳೋದು. ಪ್ರಥಮ್, ನಿಮ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ಒಂದಿಷ್ಟು ಜನ ಇದ್ದಾರೆ ಪಾಪ, ಅವ್ರನ್ನೆಲ್ಲ ಹೇಳ್ತೀನಿ ಅವ್ರಿಗೆ
ಇಲ್ಲ ಅದು ಹೇಗಾಗಿದೆ ಅಂದ್ರೆ ಅಂದ್ರೆ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ನಂಬಿಸ್ಬೇಕು, ಅದೆಲ್ಲ ತುಂಬಾ ಕಷ್ಟ. ಇದು ಜನಕ್ಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಬ್ಬ ವ್ಯಕ್ತಿನ ಇಷ್ಟು ಕುಗ್ಗಿಸ್ಬಾರ್ದು, ಅಂದ್ರೆ ನೋಯಿಸುವಂತ ಪ್ರಯತ್ನ ನಿಜ ನಿಜ ಮಾಡ್ತಾ ಇದ್ದಾರೆ. ಇವ್ರಿಗೆ ಒಳ್ಳೇದಾಗ್ಲಿ.